ಇರಾನ್ ಜನರು ದಂಗೆ ಏಳುವಂತೆ ಕರೆ ಕೊಟ್ಟ ಇಸ್ರೇಲ್. ಇದು ಪೀಳಿಗೆಗೊಮ್ಮೆ ಮಾತ್ರ ಸಿಗುವ ಅವಕಾಶ. ಇರಾನ್ ಪ್ರಜೆಗಳೇ ಈ ಅವಕಾಶವನ್ನ ಬಿಟ್ಟು ಕೊಡಬೇಡಿ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕರೆಯನ್ನ ಕೊಟ್ಟಿದ್ದಾರೆ. ಇದು ಪೀಳಿಗೆಗೊಮ್ಮೆ ಮಾತ್ರ ಸಿಗುವಂತ ಅವಕಾಶ. ಇರಾನ್ ಪ್ರಜೆಗಳೇ ಈ ಅವಕಾಶ ನೀವು ದೀರ್ಘಕಾಲದಿಂದ ತಲೆಮಾರಿಗೆ ಒಮ್ಮೆ ಸಿಗುವ ಅವಕಾಶ ವ್ಯರ್ಥ ಮಾಡಬೇಡಿ. ಇರಾನ್ ಸರ್ಕಾರದ ವಿರುದ್ಧ ಪ್ರತಿಭಟಿಸುವಂತೆ ಕರೆಯನ್ನ ಕೊಟ್ಟಿದ್ದಾರೆ. ದಬ್ಬಾಳಿಕೆ ಆಡಳಿತದಿಂದ ಮುಕ್ತಿ ಪಡೆಯಲು ಹೋರಾಡಿ. ಮುಂದೆ ಸಾವಿರಾರು ಸ್ಥಳಗಳ ಮೇಲೆ ದಾಳಿ ನಡೆಯಲಿವೆ. ಇರಾನಿನ ನಾಗರಿಕರು ಮೊದಲೇ ಎಚ್ಚೆತ್ತುಕೊಳ್ಳಬೇಕು. ನಿಮ್ಮ ಜೀವನ ಕಹಿಯಾಗಿಸಿದ ಆಡಳಿತ ಕಿತ್ತೊಗೆಯಿರಿ. ನೀವು ಬೀದಿಗಿಳಿಯಬೇಕಾದ ಕ್ಷಣ ಇದು. ನಿಮ್ಮ ನೋವು ಮತ್ತು ತ್ಯಾಗಗಳು ವ್ಯರ್ಥವಾಗುವುದಿಲ್ಲ. ಐತಿಹಾಸಿಕ ಕಾರ್ಯಾಚರಣೆಗಾಗಿ ಒಂದಾಗುವ ಸಮಯ ಬಂದಿದೆ. ಇರಾನ್ ಜನರು ದಂಗೆ ಏಳುವಂತೆ ಕರೆ ಕೊಟ್ಟ ಇಸ್ರೇಲ್. ಇದು ಪೀಳಿಗೆಗೊಮ್ಮೆ ಮಾತ್ರ ಸಿಗುವಂತ ಅವಕಾಶ. ಇರಾನ್ ಪ್ರಜೆಗಳೇ ಈ ಅವಕಾಶವನ್ನ ಬಿಟ್ಕೊಡಬೇಡಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕರೆಯನ್ನ ಕೊಟ್ಟಿದ್ದಾರೆ. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಸಹಾಯ ಈಗ ಬಂದಿದೆ. ತಲೆಮಾರಿಗೆ ಒಮ್ಮೆ ಸಿಗುವ ಅವಕಾಶ ವ್ಯರ್ಥ ಮಾಡಿಕೊಳ್ಬೇಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಇಸ್ರೇಲ್ ಪ್ರಧಾನಿ. ಇದು ಎಲ್ರಿಗೂ ಒಮ್ಮೆ ಬಂದಿರುವಂತ ಅವಕಾಶ. ಸೊ ಹಾಗಾಗಿ ಇರಾನ್ ಪ್ರಜೆಗಳು ಏನಿದ್ದೀರಾ, ನೀವು ಈ ಅವಕಾಶವನ್ನ ಬಳಸಿಕೊಳ್ಳಿ. ನೀವು ಸಹಿತ ದಂಗೆಗೆ ಮುಂದಾಗಿ ಹೋರಾಟವನ್ನ ನಡೆಸಿ ಅಂತ ಇಸ್ರೇಲ್ ಪ್ರಧಾನಿ ಕರೆಯನ್ನ ಕೊಟ್ಟಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಎಲ್ಲೆಡೆ ಸಹಿತ ಪ್ರತಿದಾಳಿ ನಡೀತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಇರಾನ್ನ ರಾಜಧಾನಿ ಆದಂಥ ಟೆಹರಾನ್ ಮೇಲೆ ಸಹಿತ ಅಲ್ಲಿ ಸತತವಾಗಿ ದಾಳಿಯನ್ನು ನಡೆಸಿ ಅಲ್ಲಿ ಸಾಕಷ್ಟು ನಷ್ಟವನ್ನ ತಂದುಕೊಟ್ಟಿದೆ. ಹೀಗಾಗಿ ಮತ್ತೆ ಇರಾನ್ ಸಹಿತ ಪ್ರತಿರೋಧವಾಗಿ ಅಲ್ಲಿ ಏನು ದಾಳಿಯನ್ನ ಮಾಡ್ತಾ ಸೇಡನ್ನ ತೀರಿಸ್ಕೊಳ್ತಾ ಇದೆ. ಇದು ಒಂದ್ ರೀತಿಯಾಗಿ ಇರಾನ್ನಲ್ಲಿರುವಂತಹ ಪ್ರಜೆಗಳಿಗೆ, ಯುವಕರಿಗೆ ಇದು ಒಂದು ಒಳ್ಳೆ ಅವಕಾಶ. ಇದನ್ನು ಬಳಸ್ಕೊಂಡು ನೀವು ಹೋರಾಟಕ್ಕೆ ಮುಂದಾಗಿ ಎನ್ನುವಂತಹ ಮಾತನ್ನ ಹೇಳಿರುವಂಥದ್ದು ಇಸ್ರೇಲ್ ಪ್ರಧಾನಿ. ಇದಿಷ್ಟೇ ಅಲ್ಲ, ಇದನ್ನಿಷ್ಟೇ ನೀವು ಗಮನಿಸಬೇಡಿ. ಮುಂದೆ ಸಹಿತ ಸಾವಿರಾರು ಸ್ಥಳಗಳ ಮೇಲೆ ಇನ್ನೂ ಯುದ್ಧ ಆಗುವಂಥದ್ದು ಬಾಕಿ ಇದೆ. ಇದಿಷ್ಟಕ್ಕೆ ಮುಗ್ದಿಲ್ಲ. ಯಾಕಂದ್ರೆ ಇನ್ನು ನಡಿಬೇಕಾದಂಥ ಕೆಲಸ ತುಂಬಾ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸಿದ್ಧರಾಗಿರಿ. ಯಾರು ಕೂಡ, ಯಾಕಂದ್ರೆ ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ ಸಾಕಷ್ಟು ದಾಳಿಗೆ ಮುಂದಾಗಿದೆ. ಎಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೂರನೇ ಯುದ್ಧ ಆದ್ರೂ ಆಗ್ಬೋದು. ಸೊ ಹಾಗಾಗಿ ಇರಾನ್ನ ಯುವಕರು, ಇರಾನ್ನ ಪ್ರಜೆಗಳು, ನೀವು ಸ್ಟ್ರಾಂಗ್ ಆಗಿರಿ. ಇದನ್ನ ಎದುರಿಸೋಕೆ ನೀವು ಮುಂದಾಕಿ ಅನ್ನುವಂಥ ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಒಂದು ರೀತಿಯಾಗಿ ಮಾತನಾಡಿರುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಯಾಕಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಒಂದಾಗಿ ದಾಳಿ ಮಾಡ್ತು ಅಂತ ಅಂದಾಗ ಇರಾನ್ ಅದ್ರ ಕಡೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಒಬ್ಬರು ಸಹಿತ ಅಲ್ಲಿ ಇರುವಂತ ಸಿಚುವೇಶನ್ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಸಹಿತ ಮುಂದಾಗಿ, ಎಲ್ಲರೂ ಸಹಿತ ದಾಳಿಗೆ ಮುಂದಾಗಿ ಅನ್ನುವಂಥ ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಇಸ್ರೇಲ್ನ ಪ್ರಧಾನಿ ಈ ರೀತಿಯಾಗಿ ಇರಾನ್ನ ಬಗ್ಗೆ ಮಾತನಾಡಿರುವಂಥದ್ದು. ಯಾಕಂದ್ರೆ ಅಮೆರಿಕ ಕೂಡ ಒಂದು ದೊಡ್ಡ ದೇಶ. ಸೊ ಹೀಗಾಗಿ ಅಲ್ಲಿ ಬಳಕೆ ಆಗುವಂತಹ ಯುದ್ಧಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಇನ್ನು ಅದ್ರ ಜೊತೆಗೆ ಇಸ್ರೇಲ್ ಯುದ್ಧ ವಿಮಾನದ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಇಸ್ರೇಲ್ ಹತ್ರ ಸಾಕಷ್ಟು ಪ್ರಮಾಣದ ಯುದ್ಧ ವಿಮಾನಗಳಿದಾವೆ. ಸೊ ಹೀಗಾಗಿ ಇಸ್ರೇಲ್ ಯುದ್ಧಕ್ಕೆ ಅಂತ ನಿಂತು ಅಂತ ಅಂದಾಗ ಅಲ್ಲಿ ಸೋಲು ಅನ್ನೋದು ಅಷ್ಟು ಈಸಿ ಅಲ್ಲ. ಇಸ್ರೇಲ್ ವಿರುದ್ಧ ಅಲ್ಲಿ ಅಲ್ಲಿ ಯುದ್ಧ ಮಾಡಿ ಗೆಲ್ಲುವಂಥದ್ದು ಅಷ್ಟು ಈಸಿ ಆದಂಥ ಕೆಲಸ ಅಲ್ಲ. ಸೊ ಹಾಗಾಗಿ ಇರಾನ್ ಹತ್ರ ಯುದ್ಧ ವಿಮಾನಗಳ ಕೊರತೆ ಇದೆ. ಕ್ಷಿಪಣಿಗಳಿರ್ಬೋದು, ಸಾಕಷ್ಟು ದೊಡ್ಡ ಮಟ್ಟದಂಥ ಕ್ಷಿಪಣಿಗಳಿರ್ಬೋದು. ಆದರೆ ಯುದ್ಧ ವಿಮಾನಗಳ ವಿಚಾರಕ್ಕೆ ನಾವು ಮಾತನಾಡಿದರೆ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಇರಾನ್ ಹತ್ರ ಇರುವಂಥದ್ದು. ಸೊ ಹಾಗಾಗಿ ಎಲ್ಲ ಪ್ರಜೆಗಳು ಸಹಿತ ಒಂದಾಗಿ ಯುದ್ಧಕ್ಕೆ ರೆಡಿಯಾಗಿ ಅಂತ ಇದೀಗ ಇಸ್ರೇಲ್ ಪ್ರಧಾನಿ ಹಾಸ್ಯಾಸ್ಪದವಾಗಿ ಇರಾನ್ ವಿರುದ್ಧ ಮಾತನಾಡಿದ್ದಾರೆ.